ಶುಕ್ರ ದಶೆ ಶುರುವಾದರೆ ಈ ರಾಶಿಗಳ ಅದೃಷ್ಟ ಬದಲಾಗುತ್ತದೆ. ಶುಕ್ರ ದೇವರ ಮಹಿಮೆ. ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಐಶ್ವರ್ಯ, ಸೌಂದರ್ಯ, ಪ್ರೀತಿ, ವೈವಾಹಿಕ ಸುಖ, ಹಣ ಹಾಗೂ ಭೋಗವಿಲಾಸದ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ಬಲವಾಗಿದ್ದರೆ ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು, ಮನೆ, ವಾಹನ, ಗೌರವ ಮತ್ತು ಸುಖಗಳು ದೊರೆಯುತ್ತವೆ. ಆದರೆ ಶುಕ್ರ ದಶೆ ಬಂದಾಗ ಎಲ್ಲರಿಗೂ ಒಂದೇ ರೀತಿಯ ಫಲ ಸಿಗುವುದಿಲ್ಲ. ಕೆಲ ರಾಶಿಗಳಿಗೆ ಅದ್ಭುತ ಫಲ ಸಿಗಬಹುದು, ಕೆಲವರಿಗೆ ಮಿಶ್ರ ಫಲಗಳು ದೊರೆಯಬಹುದು. ಹಾಗಾದರೆ ಶುಕ್ರ ದಶೆ ಇರುವ ರಾಶಿಗಳು ಯಾವುವು? ಯಾವ ರಾಶಿಗಳಿಗೆ ಹೆಚ್ಚು ಲಾಭವಾಗುತ್ತದೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶುಕ್ರ ಗ್ರಹದ ಮಹತ್ವ. ಶುಕ್ರನ ದೇವತೆಗಳ ಗುರುವಾದ ಬೃಹಸ್ಪತಿಯ ವಿರುದ್ಧವಾಗಿ ಅಸುರರ ಗುರು ಎಂದು ಕರೆಯಲ್ಪಡುತ್ತಾನೆ. ಶುಕ್ರ ಅನುಗ್ರಹ ಇದ್ದರೆ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ, ಮದುವೆ ಯೋಗ ಕೂಡಿಬರುತ್ತದೆ, ಪ್ರೇಮ ಸಂಬಂಧಗಳು ಉತ್ತಮವಾಗಿರುತ್ತೆ, ಮನೆ, ವಾಹನ ಯೋಗ ಸಿಗುತ್ತದೆ, ಕಲೆ, ಸಂಗೀತ, ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ. ಶುಕ್ರ ದಶೆ ಇರುವ ಮೊದಲನೇ ರಾಶಿ ವೃಷಭ ರಾಶಿ. ಶುಕ್ರನ ಸ್ವರಾಶಿಯೇ ವೃಷಭ ರಾಶಿ. ಶುಕ್ರ ದಶೆಯಲ್ಲಿ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ, ಭೂಮಿ, ಮನೆ ಖರೀದಿ ಯೋಗ ಬರುತ್ತದೆ, ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ. ಈ ಸಮಯದಲ್ಲಿ ವೃಷಭ ರಾಶಿಯವರು ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಎರಡನೇದಾಗಿ ಶುಕ್ರ ದಶೆ ಸಿಗುವ ರಾಶಿ ತುಲಾರಾಶಿ. ತುಲಾರಾಶಿಗೂ ಶುಕ್ರನೇ ಅಧಿಪತಿ. ಶುಕ್ರ ದಶೆಯಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ, ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ, ಹೊಸ ಅವಕಾಶಗಳು ದೊರೆಯುತ್ತವೆ, ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ, ಬಹಳ ವರ್ಷಗಳಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮೂರನೇದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿರ್ತಾನೆ. ಆದ್ದರಿಂದ ಶುಕ್ರ ದಶೆಯಲ್ಲಿ ಧನಲಾಭ, ವಿದೇಶ ಯೋಗ, ಹೊಸ ಉದ್ಯೋಗ ಅವಕಾಶ, ಆಧ್ಯಾತ್ಮಿಕ ಬೆಳವಣಿಗೆ ಸಿಗುವ ಸಾಧ್ಯತೆ ತುಂಬ ಹೆಚ್ಚಿರುತ್ತದೆ. ನಾಲ್ಕನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶುಕ್ರ ದಶೆ ಸಾಮಾನ್ಯವಾಗಿ ಶುಭಕರ. ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತದೆ, ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ, ಹಣದ ಹರಿವು ಹೆಚ್ಚಳವಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಕಂಡುಬರಬಹುದು. ಐದನೇದಾಗಿ ಶುಕ್ರ ದಶೆ ಬರುವ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಶುಕ್ರನು ಉತ್ತಮ ಫಲ ನೀಡುತ್ತಾನೆ, ಹೊಸ ಆದಾಯದ ಮೂಲಗಳು ಹೆಚ್ಚುತ್ತವೆ, ಸ್ನೇಹಿತರ ಸಹಕಾರ ದೊರೆಯುತ್ತದೆ, ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ, ಸಮಾಜದಲ್ಲಿ ಸ್ಥಾನಮಾನ ಗೌರವ ಸಿಗಬಹುದು. ಆರನೇದಾಗಿ ಕಟಕ ರಾಶಿ. ಶುಕ್ರ ದಶೆಯಲ್ಲಿ ಕಟಕ ರಾಶಿಯವರಿಗೆ ಮಿಶ್ರ ಫಲ. ಕೆಲವು ಸಂದರ್ಭಗಳಲ್ಲಿ ಹಣ ಬರುತ್ತದೆ, ಆದರೆ ಖರ್ಚು ಸಹ ಹೆಚ್ಚಾಗುತ್ತದೆ. ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ನಿರ್ಧಾರಗಳಿಂದ ದೂರವಿರಿ. ಏಳನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರ ಶುಕ್ರ ದಶೆಯಲ್ಲಿ ಕಲಾತ್ಮಕ ಕ್ಷೇತ್ರದಲ್ಲಿ ಯಶಸ್ಸು, ಹೊಸ ಪರಿಚಯಗಳು, ಸಾಮಾಜಿಕ ಗೌರವ ಪಡೆಯಬಹುದು. ಆದರೆ ಅಹಂಕಾರದಿಂದ ದೂರವಿರಬೇಕು, ತಾಳ್ಮೆ ಇರಬೇಕು. ಎಂಟನೇದಾಗಿ ಮೇಷರಾಶಿ. ಮೇಷರಾಶಿ ಶುಕ್ರ ದಶೆಯಲ್ಲಿ ಮದುವೆ ಯೋಗ ದೊರೆಯುತ್ತದೆ, ಪ್ರೇಮ ಯಶಸ್ಸಾಗುತ್ತದೆ, ಆರ್ಥಿಕ ಸ್ಥಿತಿಗತಿ ಪ್ರಗತಿ ಸಿಗಬಹುದು. ಮೇಷರಾಶಿಯವರು ತುರ್ತು ನಿರ್ಧಾರಗಳನ್ನು ತಪ್ಪಿಸಬೇಕು. ಒಂಬತ್ತನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರು ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣುತ್ತಾರೆ, ವ್ಯಾಪಾರದಲ್ಲಿ ಲಾಭವನ್ನು ಹೊಂದುತ್ತಾರೆ, ಹೊಸ ಅವಕಾಶಗಳು ಮಿಥುನ ರಾಶಿಗೆ ಸಿಗಬಹುದು.
ಶುಕ್ರನ ಕೃಪೆಯಿಂದ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಕಾಣಬಹುದು. ಇನ್ನು 10ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದ ಕನ್ಯಾ ರಾಶಿಯವರು ಹಣಕಾಸಿನಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ, ಆರೋಗ್ಯದ ಕಡೆ ಗಮನ ತುಂಬ ಅಗತ್ಯ. ವೃಶ್ಚಿಕ ರಾಶಿ. ಶುಕ್ರ ದಶೆಯಲ್ಲಿ ಮಿಶ್ರ ಫಲಗಳು ಸಿಗಬಹುದು. ವೃಶ್ಚಿಕ ರಾಶಿಯವರು ಹಣದ ಲಾಭವನ್ನು ಹೊಂದುತ್ತಾರೆ, ಆದರೆ ಮಾನಸಿಕ ಒತ್ತಡ ಹೆಚ್ಚು. ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ. ಧನುರಾಶಿ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ, ಪ್ರಯಾಣ ಯೋಗ ದೊರೆಯುತ್ತದೆ, ಹೊಸ ಅವಕಾಶಗಳು ಸಿಗಬಹುದು. ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ಶುಕ್ರದೇವರ ಅನುಗ್ರಹ ಪಡೆಯಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಬಿಳಿ ಹೂವನ್ನು ಅರ್ಪಿಸಿ ಬಡವರಿಗೆ ಆಹಾರವನ್ನು ದಾನ ಮಾಡಬೇಕು. ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಸ್ನೇಹಿತರೆ, ಶುಕ್ರದಶೆ ಜೀವನದಲ್ಲಿ ಐಶ್ವರ್ಯ, ಸಂತೋಷ ಮತ್ತು ಪ್ರಗತಿಯನ್ನು ತರಬಲ್ಲ ಮಹತ್ವದ ಅವಧಿಯಾಗಿದೆ. ಆದರೆ ಫಲಗಳು ಪ್ರತಿಯೊಬ್ಬರ ಜಾತಕದ ಪ್ರಕಾರ ಬದಲಾಗುತ್ತವೆ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಪ್ಲೀಸ್ ಒಂದು ಕಮೆಂಟ್ ಮಾಡ್ತೀರಾ?